ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಜಗನ್ಮಾತೆ ಅಕ್ಕಮಹಾದೇವಿ ತಾಯಿಯವರ ಒಂದು ವಚನವನ್ನು ನಾವು ನೋಡೋಣ. ಅಯ್ಯ ನಿಮ್ಮ ಸಜ್ಜನ ಸದ್ಭಕ್ತರ ಕಂಡೆನಾಗಿ ಎನ್ನ ಕಂಗಳ ಪಟಲ ಹರಿಯುತ್ತಿಂದು. ಅಯ್ಯ ನಿಮ್ಮ ಸಜ್ಜನ ಸದ್ಭಕ್ತರ ಕಂಡೆನಾಗಿ ಎನ್ನ ಕಂಗಳ ಪಟಲ ಹರಿಯುತ್ತಿಂದು. ಅಯ್ಯ ನಿಮ್ಮ ಸಜ್ಜನ ಸದ್ಭಕ್ತರ ಶ್ರೀಚರಣಕ್ಕೆ ಎರೆದಿಗೆನಾಗಿ ಎನ್ನ ಹಣೆಯ ಲಿಖಿತ ತೊಡೆಯುತ್ತಿಂದು. ಅಯ್ಯ ನಿಮ್ಮ ಶರಣ ಸಜ್ಜನ ಸದ್ಭಕ್ತರ ಶ್ರೀಚರಣಕ್ಕೆ ಎರೆಗಿದನಾಗಿ ಎನ್ನ ಹಣೆಯ ಲಿಖಿತ ತೊಡೆಯುತ್ತಿಂದು. ಚೆನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣ ಸಂಗನ ಬಸವಣ್ಣನ ಪಾದವ ಕಂಡು ಮಿಗೆ ಮಿಗೆ ನಮೋ ನಮೋ ಎನ್ನುತ್ತಿದ್ದೇನಯ್ಯ. ನಿಮ್ಮ ಶರಣ ಸಂಗನ ಬಸವಣ್ಣನ ಪಾದವ ಕಂಡು ಮಿಗೆ ಮಿಗೆ ನಮೋ ನಮೋ ಎನ್ನುತ್ತಿದ್ದೇನಯ್ಯ. ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಶರಣರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಗುರು ಬಸವಣ್ಣನವರ ಬಗ್ಗೆ ಅವರು ಯಾವ ರೀತಿ ಅವರ ಬಗ್ಗೆ ಒಂದು ಗೌರವ ಭಾವ ಇತ್ತು, ಪೂಜ್ಯ ಭಾವನೆ ಇತ್ತು ಬಸವಣ್ಣನವರ ಬಗ್ಗೆ ಅನ್ನೋದನ್ನು ಈ ವಚನದಲ್ಲಿ ಅವರು ಹೇಳ್ತಾ ಇದ್ದಾರೆ. ಅಯ್ಯ ನಿಮ್ಮ ಸಜ್ಜನ ಸದ್ಭಕ್ತರ ಕಂಡೆನಾಗಿ ಎನ್ನ ಕಂಗಳ ಪಟಲ ಹರಿಯುತ್ತೆಂದು. ಅಂದರೆ ನಾವು ಒಳ್ಳೆಯ ಶರಣರನ್ನು, ಉತ್ತಮರನ್ನು, ಮಹಾತ್ಮರನ್ನು ಅಲ್ಲಿ ಕಂಡಾಗ ಅಲ್ಲಿ ನಮ್ಮ ಕಣ್ಣಲ್ಲಿರುವಂಥ ಹಿಂದೆ ನೋಡಬಾರದನ್ನು ನೋಡಿ, ಮಾಡಬಾರದನ್ನು ಮಾಡಿ, ಕಾಣಬಾರದಂಥ ಕಂಡಂಥ ಆ ದೋಷಗಳು ಏನಿದಾವಲ್ಲ ಅವು ಪರಿಹಾರ ಆಗ್ತಾವೆ, ಪರಿಹಾರ ಆದವು ಅಂತ ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಹೇಳ್ತಾ ಇದ್ದಾರೆ. ಅಂದರೆ ಆ ಶರಣರನ್ನು, ಸದ್ಗುರುಗಳನ್ನು ಕಂಡಾಗ ಹೇಗೆ ನಮಗೆ ಅಲ್ಲಿ ಒಂದು ತುಂಬ ಸಂತೋಷ ಆಗ್ತತಿ. ನಿಮ್ಮನ್ನು ನೋಡಿ ನಾನು ದೊಡ್ಡ ಪುಣ್ಯ ಮಾಡಿದೆ, ಪುಣ್ಯ ಬಂದಂಗೆ ಆಯ್ತು ಅಂತ ಏನು ಹೇಳ್ತಿರ್ತಾರಲ್ಲ, ಹಾಗೆ ಅಲ್ಲಿ ಶರಣರನ್ನು ಕಂಡು ಆ ತಾಯಿಯ ಕರ್ಣ ಪಟಲ ಹರಿಯುತ್ತೆಂದು ಅಂತ ಹೇಳ್ತಾರೆ. ಅದೇ ರೀತಿ ಮುಂದೆ ಏನು ಹೇಳ್ತಾರಂದ್ರೆ, ಅಯ್ಯ ನಿಮ್ಮ ಸಜ್ಜನ ಸದ್ಭಕ್ತರ ಶ್ರೀ ಚರಣಕ್ಕೆರಗಿದನಾಗಿ ಎನ್ನ ಹಣೆಯ ಲಿಖಿತ ತೊಡೆಯುತ್ತಿಂದು. ಯಾರು ಗೌರವಾನ್ವಿತರಿರ್ತಾರ, ಯಾರು ಪೂಜ್ಯರಿರ್ತಾರ, ಯಾರು ಗುರುಗಳಿರ್ತಾರ, ಯಾರು ಮಹಾತ್ಮರಿರ್ತಾರೆ, ಅವರಿಗೆ ನಾವು ಏನು ಮಾಡಬೇಕಂದ್ರೆ ಅವರ ಪಾದಕ್ಕೆ ಹಣೆ ಮುಟ್ಟಿ ನಮಸ್ಕಾರ ಮಾಡಬೇಕು. ಅಂದರೆ ಹಣೆ ಮುಟ್ಟಿ ಅಲ್ಲಿ ನಮಸ್ಕಾರ ಮಾಡಿದಾಗ ನಮ್ಮ ಲಿಖಿತ ಏನಾದರೂ ಇದ್ದರೆ, ಏನು ವಿಧಿಲಿಖಿತ ಅಂತಾರಲ್ಲ, ಹಾಗೆ ಅಂಥದ್ದು ಏನಾದರೂ ಕೆಟ್ಟದ್ದು ಅಲ್ಲಿ ಇತ್ತಂದ್ರೆ ಆ ಮಹಾತ್ಮರ ಒಂದು ಪಾದಕ್ಕೆ ನಮ್ಮ ಹಣೆ ಸ್ಪರ್ಶ ಆದಾಗ ಅದೆಲ್ಲ ತೊಡೆದು ಹೋಗ್ತತಿ ಅಂತ ಹೇಳಿ ಅಕ್ಕಮಹಾದೇವಿ ತಾಯಿಯವರು ಇಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರನೇ ನಾವು ಈ ನಮ್ಮ ಒಂದು ಇದರಲ್ಲಿ ಸಮಾಜದಲ್ಲಿ ಕೈ ಮುಗಿದು ನಮಸ್ಕಾರ ಅನ್ನೋಕ್ಕಿಂತನೂ ನಮಗೆ ಯಾರು ಅಲ್ಲಿ ಹಿರಿಯರು ಇರ್ತಾರೆ, ಗುರು ಇರ್ತಾರೆ, ಅದಕ್ಕೋಸ್ಕರನೇ ಇಲ್ಲಿ ಪಾದ ನಮಸ್ಕಾರ ಅಂದರೆ ಪಾದ ಮುಟ್ಟಿ ಹಣೆ ಹಚ್ಚಿ ನಮಸ್ಕಾರ ಮಾಡೋದು, ಅದು ನಮ್ಮ ಒಂದು ರೂಢಿಯಲ್ಲಿ, ಅಂದರೆ ನಮ್ಮ ಒಂದು ಪರಂಪರೆಯಲ್ಲಿ ಅದು ಬಂದೈತಿ. ಅದಕ್ಕೋಸ್ಕರ ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಹೇಳ್ತಾರೆ, ಆ ಸದ್ಭಕ್ತರ ಶರಣರ ಪಾದ ಮುಟ್ಟೇನೋ ನಮಸ್ಕಾರ ಮಾಡಿದೆ, ಹಣೆ ಹಚ್ಚಿ ಅಲ್ಲಿ ನನ್ನ ಹಣೆಯಲ್ಲಿರುವಂತಹ ಆ ಲಿಖಿತ ಏನೈತಲ್ಲ, ದೋಷವಾಗಿ ಏನಾದರೂ ಲಿಖಿತ ಇತ್ತಂದ್ರೆ ಅದು ತೊಡೆದು ಹೋಯ್ತು ಅಂತೇಳಿ ಹೇಳ್ತಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ ಅವರು, ಚೆನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣ ಸಂಗನ ಬಸವಣ್ಣನ ಪಾದವ ಕಂಡು, ಅಂದರೆ ಆ ಗುರು ಬಸವಣ್ಣನವರ ಒಂದು ಪಾದವನ್ನು ಕಂಡು ಅಲ್ಲಿ ಮಿಗೆ ಮಿಗೆ ನಮೋ ನಮೋ ಎನ್ನುತ್ತಿರ್ತೇನಯ್ಯ ಅಂತಾರೆ ಅವರು. ಅಂದರೆ ಆ ಗುರು ಬಸವಣ್ಣನವರ ಒಂದು ಶಕ್ತಿ ಅದು ಎಷ್ಟಿತ್ತು ಅನ್ನೋದನ್ನು ಆ ತಾಯಿ ಇಲ್ಲಿ ಹೇಳ್ತಾರೆ.
ಆ ಗುರು ಬಸವಣ್ಣನವರ ಒಂದು ಪಾದ ಸ್ಪರ್ಶದಿಂದ ನಾನು ಏನಾದೆ. ಅಲ್ಲಿ ಮತ್ತೆ ಒಂದು ಕಡೆ ಹೇಳ್ತಾರೆ ಅವರು, ಅಹೋರಾತ್ರಿ ನಮೋ ನಮೋ ಎಂಬೆ ಅಂತ ಹೇಳ್ತಾರೆ ಅವರು. ಗುರು ಬಸವಣ್ಣನ ಶ್ರೀಚರಣಕ್ಕೆ ಅಹೋರಾತ್ರಿ ನಮೋ ನಮೋ ಎನ್ನುತ್ತಿರುತ್ತೇನಯ್ಯ ಅಂತ ಒಂದು ಕಡೆ ಹೇಳ್ತಾರೆ ಅವರು. ಹಾಗೆ ಗುರು ಬಸವಣ್ಣನವರ ಒಂದು ವ್ಯಕ್ತಿತ್ವವನ್ನು, ಒಂದು ಘನತೆಯನ್ನು, ಅವರಲ್ಲಿರುವಂಥ ತಾಯಿಯ ಒಂದು ಪೂಜ್ಯ ಭಾವನೆಯನ್ನು ಈ ವಚನದಲ್ಲಿ ಅವರು ನಮಗೆ ತಿಳಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಸಹಿತ ಶರಣರು, ಮಹಾತ್ಮರು, ಗುರುಗಳು ಯಾರಾದರೂ ಕಂಡರೆ ಅವರಿಗೆ ನಮಸ್ಕಾರ ಮಾಡಿ ನಮ್ಮಲ್ಲಿರುವಂಥ ದೋಷಗಳನ್ನು ನಾವು ಕಳ್ಕೋಬೇಕಾಗ್ತದೆ. ಹಾಗಾದರೆ ಇಂತಹ ಒಂದು ವಿಚಾರಗಳು ನಮಗೆ ಬರಬೇಕಾಗಿತ್ತು ಅಂದಾಗ ನಾವು ಏನು ಮಾಡಬೇಕು, ಮತ್ತೆ ಅಲ್ಲಿ ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಳಬೇಕು. ಆವಾಗ ಮಾತ್ರ ಅಂತಹ ಒಂದು ಜ್ಞಾನ ನಮಗೆ ಬರ್ತಾಯಿದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣ ಶರಣ.